ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ MS ವಿನಾಯಕ. ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ. ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸೈಲಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನು ಜೋರಾಗಿ ಬಡಿದುಕೊಂಡಾಗ ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಬೆಳಗಿನಲ್ಲೇ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ದೇವಿಯ ಸ್ತೋತ್ರವನ್ನು ಮಾಡ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದರೆ ಅಲ್ಲಿ ನೋಡಿದರೆ ಏನು, ಎಲ್ಲ ಕಡೆಗೂ ರಕ್ತ ಎರಚಿಬಿಟ್ಟಿದೆ. ನೋಡಿದರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ ಅದನ್ನು ಕೇಳಿ ಚಂದ್ರಹಾಸ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ. ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಹಿಂತಿರುಗಿಸಿದರೆ ಸರಿ, ಇಲ್ಲದೆ ಹೋದರೆ ನಾನೂ ಸಹ ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ. ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ. ಆದರೂ ತಾಯಿ ಒಲಿಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ. ಹೇಳಲೇನೈ ಪಾರ್ಥ ಚಂದ್ರಹಾಸಂ ಬಳಿಗ ಬಾಳಿಂದ ನಿಜ ದೇಹ ಮಾಂಸಮಂ ಕೊಯ್ದು ಬೇಳಿ ಪೂರ್ಣಾಹುತಿಗೆ ಶಿರವನರಿದ ಬೆರೆದು ಖಡ್ಗಮಂ ಗೋಣ್ಗೆ ಪೂಡಿ ಕಾಳಿ ನೀ ಅಖಿಲ ಶಕ್ತಿಗಳ ರೂಪಂಗಳಂ ತಾಳಿ ಸರ್ವಾತ್ಮಕನ ಕೂಡಿ ರಮಿಸುವೆಯಲ ವ್ಯಾಳಶಾಯಿಗೆ ಸಮರ್ಪಿತವಾಗಲಿ ಒಪ್ಪಿಗೊಳ್ಳೆಂದು ಅರಿಗೆಲನುವಾದನು. ಹೀಗೆ ಅನೇಕ ರೀತಿಯಿಂದ ಅನುಷ್ಠಾನವನ್ನು ಮಾಡಿದರೂ ಸಹ ದೇವಿ ಒಲಿಯಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ತನ್ನ ದೇಹದಿಂದ ಮಾಂಸವನ್ನು ಕೊಯ್ದು ಕತ್ತರಿಸಿ ಹಾಕ್ತಾ ಇದ್ದಾನೆ. ತನ್ನ ದೇಹದ ರಕ್ತವನ್ನೇ ಹೋಮವನ್ನು ಮಾಡಿದ. ಸಪ್ತಶತಿಯಲ್ಲಿ ತಾಯಿಯನ್ನು ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ರುಧಿರಾಕ್ತೇನ ಬಲಿನ ಮಾಂಸೇನ ಸುರಯಾಸಹ ಅಂತ. ಆ ದೇವಿಗೆ ರಕ್ತ ಮಾಂಸಗಳಿಂದ ಹೋಮವನ್ನು ಮಾಡಿದರೆ, ಮದ್ಯದಿಂದ ಹೋಮವನ್ನು ಮಾಡಿದರೆ ಬಹಳ ಬೇಗ ಒಲಿತಾಳೆ, ಅಥವಾ ಇವುಗಳನ್ನು ಸಮರ್ಪಣೆ ಮಾಡಿದರೆ ಅಂತ. ಅದರಲ್ಲಿ ಬರುವಂತಹ ಒಬ್ಬ ರಾಜ ಸುರಥ ಅಂತನೋನು, ಸಮಾಧಿ ಅನ್ನುವಂತಹ ವೈಶ್ಯ, ಅವರಿಬ್ಬರನ್ನು ಸಹ ಆ ತಾಯಿಯನ್ನು ಒಲಿಸ್ಕೊಳ್ಳಿಕ್ಕಾಗಿ 2 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಹೋಮವನ್ನು ಮಾಡ್ತಾ ದತತುಸ್ತೌ ಬಲಿಂದ್ರೈವ ನಿಜಗಾತ್ರ ಸೃಗುಕ್ಷಿತಂ ಅಂತ ವಿವರಣೆಯನ್ನು ಕೊಡ್ತಾರೆ. ತಮ್ಮ ದೇಹದಿಂದಲೇ ರಕ್ತ ಮಾಂಸವನ್ನು ಬಲಿ ಕೊಡ್ತಾ ಇದ್ರು ಅಂತ. ಅದೇ ರೀತಿ ಸಹ ಚಂದ್ರಹಾಸನು ಇಲ್ಲಿ ಮಾಡ್ದ. ತನ್ನ ದೇಹದ ಭಾಗಗಳನ್ನು ಮಾಂಸವನ್ನು ಕತ್ತರಿಸಿ ರಕ್ತವನ್ನೇ ತೆಗೆದು ಬಲಿಯನ್ನು ಕೊಟ್ಟ. ಅಷ್ಟಾದರೂ ದೇವಿ ಪ್ರತ್ಯಕ್ಷಳಾಗಲಿಲ್ಲ. ಅವಾಗ ಇವನು ಹೇಳ್ತಾನೆ, ತಾಯೇ, ನೀನು ಅಖಿಲ ಶಕ್ತಿ ಸ್ವರೂಪಿಣಿಯಾಗಿ ಭಗವಂತನಾದಂತಹ ಈಶ್ವರನನ್ನು ಸೇರಿ ಶಿವಶಕ್ತಿಯಾಯುಕ್ತನಾಗಿರುವಂತೆ ನೋಡ್ಕೊಳ್ತಾ ಇದ್ದೀಯಾ. ನೀನು ಪ್ರತ್ಯಕ್ಷಳಾದರೆ ಸರಿ,
ಇಲ್ಲದಿದ್ದರೆ ಪೂರ್ಣಾಹುತಿಗಾಗಿ ನನ್ನ ತಲೆಯನ್ನೇ ಅರ್ಪಿಸಿಬಿಡ್ತೇನೆ ಅಂತ ಹೇಳಿ ಕತ್ತಿಯನ್ನು ತೆಗೆದು ತನ್ನ ತಲೆಗೆ ಇಟ್ಕೊಂಡು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾದ ಚಂದ್ರಹಾಸ. ಬೆಚ್ಚಿದಂತೆ ಸೇವಾ ಪೀಠವನಿಳಿದು ರುದ್ರಾಣಿ ಚೆಚ್ಚರದೊಳೈತೆಂದು ಕೈಯ ಬಾಳಂ ಪಿಡಿದು ನಿಚ್ಚಟದ ಹರಿಭಕ್ತಿಗಾಂ ಪ್ರೀತಿಯಂ ತಳೆದೆನ್ ಆತ್ಮವಧೆ ಬೇಡ ನಿನಗೆ ಪೆಚ್ಚಿದ ಕುಮಂತ್ರ ಪಾಪದೊಳ್ ಅಳಿದ ನೀ ಮಂತ್ರಿ ವೆಚ್ಚಿಸಿದ ನಸುವನು ಆಸುತಂ ನಿನಗಾಗಿ ಮೆಚ್ಚಿದ ನೀ ಮಗನೆ ಬಯಕೆಯಂ ಪೇಳು 2 ವರವನ್ ಇತ್ತೆ ಪೆನೆಂದಳು. ತನ್ನ ಕುತ್ತಿಗೆಯನ್ನೇ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾಗಿ ಕತ್ತಿಯನ್ನು ಕುತ್ತಿಗೆಗೆ ಹೂಡಿದಾಗ ಇವನ ರೌದ್ರ ಭಕ್ತಿಗೆ ಶರ್ವಾಣಿ ರುದ್ರಾಣಿ ಪ್ರತ್ಯಕ್ಷಳಾದ್ಲು. ತಾನು ಮಂಡಿಸಿರುವಂತಹ ಪೀಠವೊಂದೇ ಕೆಳಗಿಳಿದು ಬಂದು ಪ್ರತ್ಯಕ್ಷಳಾಗಿ ಅವನ ಕತ್ತಿಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ, ನಿನ್ನ ನಿಶ್ಚಳವಾದಂತಹ ಹರಿಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ಆತ್ಮಹತ್ಯೆಯನ್ನು ಮಾಡಿಕೊಳ್ಬಾರ್ದು, ಆತ್ಮಹತ್ಯೆ ಮಹಾಪಾಪ. ಆದ್ದರಿಂದ ಈ ಆತ್ಮವಧೆ ಬೇಕಾಗಿಲ್ಲ. ನೀನು ಯಾರನ್ನು ಬದುಕಿಸ್ಕೊಳ್ತಾ ಇದ್ದೀಯೋ ಆ ಮಂತ್ರಿ ನಿನಗೆ ತೊಂದರೆಯನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ತನ್ನ ದುಷ್ಟಬುದ್ಧಿಯಿಂದ ತನ್ನ ಕುಮಂತ್ರದ ಪಾಪದಿಂದ ಅವನೇ ನಾಶವಾಗಿದ್ದಾನೆ. ಅವನು ಮಾಡಿರುವಂತಹ ತಂತ್ರಕ್ಕೆ ಅವನ ಮಗ ಅದಕ್ಕೆ ಬಲಿಯಾಗಿದ್ದಾನೆ. ಆದರೂ ಸಹ ಇವ್ರನ್ನ ಬದುಕಿಸ್ಕೊಳ್ಬೇಕು ಎನ್ನುವಂತಹ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ನಿನ್ನ ಆಸೆ ಏನಿದೆ ಹೇಳೋ, 2 ವರಗಳನ್ನು ಕೇಳೋ, ಕೊಡ್ತೇನೆ ಅಂತ ಹೇಳಿ ಆತ್ಮೀಯತೆಯಿಂದ ತಾಯಿ ಅನುಗ್ರಹ ಮಾಡಿ ಹೇಳ್ತಾ ಇದ್ದಾಳೆ. ದೇವಿಯ ಪದಾಂಬುಜದೊಳೆರಗಿ ಕೈ ಮುಗಿದು ನಿಂದು ಆವಾವ ಜನ್ಮ ಜನ್ಮಾಂತರದೊಳ್ ಎನಗೆ ರಾಜೀವನಾಭನ ಭಕ್ತಿ ದೊರಕೊಳಲಿ ಇದೊಂದು ಮಡಿದಿಹ ಮಂತ್ರಿಸುದರು ಜೀವಿಸಲಿ ಇದೊಂದು ಈಗಳಿಂತೆರಡು ವರಮಂ ಕೃಪಾವಲೋಕನದೊಳಿತ್ತ ಪುದೆದು ಮತ್ತೆ ಚರಣಾವನತನಾಗಲ್ಗೆ ಪಿಡಿದೆತ್ತಿ ಶತ ಮಡಗೆ ಮೈ ದೊಡವುತ ಇಂತೆಂದಳು. ದೀರ್ಘವಾಗಿ ಆ ತಾಯಿಯ ಪಾದಕ್ಕೆ ಮಣಿದ ಚಂದ್ರಹಾಸ ಮತ್ತೆ ಎದ್ದು ನಿಂತು ಕೈ ಮುಗಿದು ಹೇಳ್ತಾ ಇದ್ದಾನೆ, ತಾಯೇ, ಜನ್ಮ ಜನ್ಮಾಂತರದಲ್ಲಿ ನನಗೆ ಸದಾಕಾಲ ಕೃಷ್ಣನ ಭಕ್ತಿ, ವಿಷ್ಣುವಿನ ಭಕ್ತಿಯೇ ನನಗೆ ಇರಬೇಕು. ಇದು ನಾನು ಕೇಳುವಂತಹ 1ನೇ ವರ. 2ನೆಯ ವರದಲ್ಲಿ ಇಲ್ಲಿ ಸತ್ತು ಬಿದ್ದಿರುವಂತಹ ಮಂತ್ರಿ ಮತ್ತು ಮಂತ್ರಿ ಮಗನಾದಂತಹ ಮದನ ಇಬ್ಬರೂ ಬದುಕಲಿ, ಇವೆರಡು ನಾನು ಕೇಳುವಂತಹ ವರ. ತಾಯೇ, ಅನುಗ್ರಹ ಮಾಡು, ನಿನ್ನ ಕೃಪಾವಲೋಕನದಿಂದ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾ ಮತ್ತೆ ತಾಯಿಗೆ ನಮಸ್ಕರಿಸಿದಾಗ ಆ ತಾಯಿಯಾದಂತಹ ದುರ್ಗೆ ಅವನನ್ನು ಹಿಡಿದು ಎತ್ತಿ ತನ್ನ ಅಮೃತ ಹಸ್ತದಿಂದ ಅವನ ಮೈಯನ್ನೆಲ್ಲ ತಡವುತ್ತಾಳೆ. ಅವನಿಗೆ ಆಗಿರುವಂತಹ ಗಾಯವೆಲ್ಲ, ಯಾಕೆಂದರೆ ಹೋಮ ಮಾಡಲಿಕ್ಕೆ ಅಂತ ತನ್ನ ದೇಹವನ್ನು ಕತ್ತರಿಸಿ ಹಾಕಿದ್ನಲ್ಲ, ಆ ಗಾಯವೆಲ್ಲ ನಾಶವಾಗಿ ಹೋಯಿತು. ಮತ್ತೆ ಮೊದಲಿನಂತೆ ಆದ. ಅಂತಹವನ ತಲೆಯ ಮೇಲೆ ಕೈಯಿಟ್ಟು ಆತ್ಮೀಯತೆಯಿಂದ ಮಾತನಾಡ್ತಾ ಹರಸುತ್ತಾ ತಾಯಿ ಹೇಳ್ತಾ ಇದ್ದಾಳೆ, ಜಗದೊಳಾರಚ್ಚುತನ ಪ್ರೀತಿಯಂ ಮಾಡುವರ್ ಮಗನೇ ತನಗಿಷ್ಟರವರು ಆ ಬಾಲ್ಯದಿಂದ ನೀನಗಧರ ಧ್ಯಾನ ಪರನಾಗಿರ್ಪೆ ನಿನ್ನ ಚರಿತವನೋದಿ ಕೇಳ್ವರ್ಗೆ ಮಿಗೆ ವರ್ಧಿಪುದು ಮುಕುಂದ ಪಿರತಿ ಮುಂದೆ ಕಲಿಯುಗದೊಳ್ ಎನ್ನಾಗ್ನಿದು ಹರಿಭಕ್ತಿ
ಭಕ್ತಿ ನಿನಗೆ ಬೆಳವಿಗೆಯಾಗದಿರ್ದಪುದೇ ನಿನ್ನ ವಾಂಛಿತಕ್ಕಿನ್ನು ತಡೆಯುಂಟೆ ಹೇಳೆಂದಳು. ಆತ್ಮೀಯತೆಯಿಂದ ಚಂದ್ರಹಾಸನ ಮೈಯನ್ನು ತಡವುತ್ತಾ ತಾಯಿ ದುರ್ಗೆ ಅವನಿಗೆ ಅನುಗ್ರಹ ಮಾಡಿ ಹೇಳ್ತಾಳೆ, ಮಗನೇ, ಭೂಮಿಯಲ್ಲಿ ಯಾರು ಕೃಷ್ಣನನ್ನು ಭಕ್ತಿಯಿಂದ ಸೇವೆ ಮಾಡ್ತಾರೋ, ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೋ ಅಂಥವರು ನನಗೂ ಇಷ್ಟ. ಅಂತಹ ಆ ಶ್ರೀಕೃಷ್ಣನನ್ನು, ಶ್ರೀಹರಿಯನ್ನು ನೀನು ಬಾಲ್ಯದಿಂದಲೇ ಧ್ಯಾನ ಮಾಡ್ತಾ ಇದ್ದೀಯ. ಆದ್ದರಿಂದ ನಿನ್ನನ್ನು ಕಂಡರೆ ನನಗೆ ಅತಿ ಪ್ರೀತಿ. ಮುಂದೆ ಕಲಿಯುಗದಲ್ಲಿ ಯಾರು ನಿನ್ನ ಚರಿತ್ರೆಯನ್ನು ಓದ್ತಾರೋ ಕೇಳ್ತಾರೋ ಅಂಥವ್ರಿಗೆ ಎಲ್ಲರಿಗೂ ಸಹ ಭಗವಂತನ ಬಗ್ಗೆ, ವಿಷ್ಣುವಿನ ಬಗ್ಗೆ ಇರುವಂತಹ ಭಕ್ತಿ, ಪ್ರೀತಿ, ಆಸಕ್ತಿ ಹೆಚ್ಚಾಗಲಿ ಅಂತ ಹೇಳಿ ನಾನು ವರವನ್ನು ಕೊಡ್ತಾ ಇದ್ದೇನೆ. ಇದು ನನ್ನ ಆಜ್ಞೆ. ಹರಿಭಕ್ತಿ ನಿನ್ನಲ್ಲಿ ಅಭಿವೃದ್ಧಿ ಆಗದೇ ಇರುತ್ತಾ? ನೀನು ಆ ವರವನ್ನು ಕೇಳಿಕೊಳ್ಳದೆ ಹೋದರೂ ಆಗ್ತಾನೇ ಇತ್ತು. ಆದ್ದರಿಂದ ನಿನ್ನ ಬಯಕೆಗೆ ತಡೆಯೇ ಇಲ್ಲ, ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ತಾ, ಎಂದು ಕಾರುಣ್ಯದಿಂ ತಾನೊಮ್ಮೆ ಕಣ್ಮುಚ್ಚಿ ನಿಂದು ಜಾನಿಸಲು ಆಗ ತಲೆದೋರಿತ ಕ್ಷಣದೊಳ್ ಒಂದು ವೈಷ್ಣವ ಶಕ್ತಿ ಬಳಸಿದ ಆಯುಧದಿಂದ ಅದಂಪರಿಸಿಕೊಟ್ಟು ಬಳಿಕ ಇಂದು ಹಾಸರ ಮಸ್ತಕದ ಮೇಲೆ ನಿಜ ಕರವನೊಂದಿಸಿ ತದೀಯ ಮಂತ್ರೋಪದೇಶಂಗೈದಳು. ಅಂದು ಕರ್ಣದಳು ಆನತ ಪ್ರೀತೆ ಗಿರಿಜಾತೆ ವಿಖ್ಯಾತೆ ಲೋಕಮಾತೆ. ಹೀಗೆ ಕರುಣೆಯಿಂದ ಅಂತಃಕರಣದಿಂದ ಆ ಚಂದ್ರಹಾಸನನ್ನು ಹರಸಿ ಆ ತಾಯಿ ಜಗದಂಬೆ ಲೋಕಮಾತೆ ಒಂದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ದೆ ತಡ ಅವಳ ಕಣ್ಣೆದುರಿಗೆ ವೈಷ್ಣವ ಶಕ್ತಿಯಿಂದ ಕೂಡಿರುವಂತಹ ಒಂದು ಆಯುಧ ಪ್ರತ್ಯಕ್ಷವಾಯಿತು. ಅದನ್ನು ಹರಸಿ ಅನುಗ್ರಹಿಸಿ ಅದನ್ನು ಚಂದ್ರಹಾಸನ ಕೈಗೆ ಕೊಟ್ಟು ಅವನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ಆಯುಧಕ್ಕೆ ಸಂಬಂಧಪಟ್ಟಿರುವಂತಹ ಮಂತ್ರೋಪದೇಶವನ್ನು ಅವನ ಕಿವಿಯಲ್ಲಿ ಮಾಡಿದಳು ಆ ತಾಯಿ ಜಗದಂಬೆ ದುರ್ಗೆ. ತಾಯಿ ಪಾರ್ವತಿ ಪರಮ ಕಲ್ಯಾಣಿ ಶಂಕರ ಪ್ರಿಯೆ ಸರ್ವೇಶ್ವರಿ ಜಗನ್ಮಾತೆ ಸನ್ನುತಚ್ಛಾಯೆ ಸಾವಿತ್ರಿ ಶಾರದೆ ಸಕಲ ಶಕ್ತಿರೂಪಿಣಿ ಕಾಳಿ ಕಾತ್ಯಾಯಿನಿ ಶ್ರೀಯೇ ವೈಷ್ಣವಿ ವರದೆ ಚಂಡಿ ಚಾಮುಂಡಿ ನಿರಪಾಯೆ ನಿಗಮಾಗಮಾರ್ಚಿತೆ ಮಂತ್ರಮಯಿ ಮಹಾಮಾಯೆ ರಕ್ಷಿಪುದೆಂದು ಕೈ ಮುಗಿದು ಚಂದ್ರಹಾಸಂ ಬೇಡಿಕೊಳ್ಳುತ್ತಿದ್ದನು. ತಾಯಿ ಮಾಡಿದಂತಹ ಅನುಗ್ರಹ, ಅವಳು ಕೊಟ್ಟಿರುವಂತಹ ಶಕ್ತ್ಯಾಯದಿಂದ ಸಂತೋಷಗೊಂಡ ಚಂದ್ರಹಾಸ ತಾಯಿಗೆ ಮತ್ತೆ ನಮಸ್ಕರಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ. ತಾಯೇ ಜಗದಂಬೆ ಕಲ್ಯಾಣಿ ಶಂಕರಪ್ರಿಯೆ ಸರ್ವೇಶ್ವರಿ ಜಗನ್ಮಾತೆ ಸಕಲ ನಿಗಮಾಗಮ ಅರ್ಚಿತೆ ಮಂತ್ರಮಯಿ ಮಹಾಮಾಯೆ ಸದಾಕಾಲ ನಮ್ಮನ್ನೆಲ್ಲ ರಕ್ಷಿಸು ಅಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಹರಿಯ ವಕ್ಷಸ್ಥಳವನು ಅಜನವದನಾಬ್ಜಮಂ ಗಿರಿಶನ ಕಡೆ ಬರಾರ್ಧವನು ಇಂದುಗುಂಡೆಸೆವ ಪರಮ ಕಲ್ಯಾಣಿ ಕಾಲತ್ರಯದು ಪಾಸ್ತಿಗಧಿದೇವಿ ಗಾಯತ್ರಿ ವರದೆಯೇ
ಗರುಡವಾಹನೆ ಹಂಸಗಮನೆ ವೃಷಭಾರೂಢೆಗೆ ನಿರುಪಮ ಫಲಪ್ರದಾಯಿನಿ ಪುಣ್ಯಮಯೇ ಸಕಲ ದುರಿತ ಹರೆ ತನ್ನನುತ್ತರಿಸು ಪುಣ್ಯಮಯೇ ಸಕಲ ದುರಿತ ಹರೆ ತನ್ನನುತ್ತರಿಸೆಂದು ಚಂದ್ರಹಾಸಂ ಬೇಡಿಕೊಳ್ಳುತ್ತಿದ್ದನು. ತಾಯೇ ಜಗಜ್ಜನನಿ, ನೀನೇ ಲೋಕಕ್ಕೆ 3 ರೂಪವಾಗಿ ತೋಡ್ತಾ ಇದ್ದೀಯೆ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿರುವಂತಹ, ಎದೆಯಲ್ಲಿ ನೆಲೆಸಿರುವಂತಹ ಲಕ್ಷ್ಮಿಯೋ ನೀನೆ. ಗರುಡ ವಾಹನಿಯಾಗಿ ಅಲ್ಲಿ ನೀನು ಲಕ್ಷ್ಮಿಯಾಗಿದ್ದೀಯೆ. ಅದೇ ರೀತಿ ಬ್ರಹ್ಮನ ಮುಖಕಮಲದಲ್ಲಿ ನೆಲೆಸಿದ್ದು ಹಂಸವಾಹಿನಿಯಾದ ಸರಸ್ವತಿಯೋ ನೀನಾಗಿದ್ದೀಯೆ. ಅದೇ ರೀತಿ ಈಶ್ವರನ ದೇಹಾರ್ಧ ಧಾರಣಿಯಾಗಿ ವೃಷಭವಾಹನೆಯಾಗಿ ನೀನೇ ದುರ್ಗೆಯು ಪಾರ್ವತಿಯೋ ಆಗಿದ್ದೀಯೆ. ಅಮ್ಮ, ಅಖಂಡ ಫಲದಾಯಿನಿ ಪುಣ್ಯಮಯಿ, ನಮ್ಮ ಸಕಲ ದುರಿತವನ್ನು ಹರಿಸಿಬಿಟ್ಟು ನನ್ನನ್ನು ರಕ್ಷಿಸು, ಉದ್ಧಾರ ಮಾಡು ಅಂತ ಹೇಳಿ ಚಂದ್ರಹಾಸ ಮತ್ತೆ ಮತ್ತೆ ಬೇಡಿಕೊಂಡ ತಾಯಿ ದುರ್ಗೆಯನ್ನು. ಮೊಳಗಿದವು ದೇವದುಂದುಬಿಗಳ್ ಅಂತಾಗ ಪೂ ಮಳೆಗರೆದು ಅಭ್ರದುಳ್ ಕೊಂಡಾಡಿ ತಮರತತಿ ಬಳಿಕ ಶಾಂಭವಿ ಮಾಯವಾದಳ್ ಅಸುಪಸರಿಸಿತು ಮದನ ಮಂತ್ರಿಗಳೊಡಲು ಬಲರೂಪ ಕಾಂತಿಗಳ್ ಮುನ್ನಿನಂದದೊಳೆಸೆಯೇ ಮಲಗಿದರೇಳ್ವಂತೆ ಕಣ್ದರೆದು ಕುಳ್ಳಿರ್ದರೊಲವಿನಿ ಚಂದ್ರಹಾಸಂ ಮಾವನಡಿಗೆರಗಿ ಮಣಿದಂ ಅಪ್ಪಿದಂ ಮೈದುನನನು. ಇಂತಹ ಸಂದರ್ಭದ ಸಂತೋಷವನ್ನು ಸೂಚಿಸಲಿಕ್ಕೆ ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗಿದವು. ನಂದನದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನು ದೇವತೆಗಳು ಸುರಿಸಿದ್ದಾರೆ ಇವರ ಮೇಲೆ. ಅಲ್ಲಿ ಇರುವಂತಹ ಎಲ್ಲ ಭಕ್ತವೃಂದದವರು ಇವನ ಚಂದ್ರಹಾಸನ ಭಕ್ತಿಯನ್ನು ಕೊಂಡಾಡಿದರು. ಆತನಿಗೆ ಸಂಪೂರ್ಣವಾಗಿ ಹರಸಿ ತನ್ನ ಕೃಪಾ ಕಟಾಕ್ಷದಿಂದ ಅವನನ್ನು ನೋಡಿ ತಾಯಿ ಶಾಂಭವಿ ಜಗದಂಬೆ ಮಾಯವಾದಳು. ಅವಳ ಅನುಗ್ರಹದಿಂದ ಸತ್ತು ಹೋಗಿರುವಂತಹ ಮದನ ಮತ್ತು ಮಂತ್ರಿ ದುಷ್ಟಬುದ್ಧಿಯ ದೇಹದಲ್ಲಿ ಪ್ರಾಣವಾಯು ಹರಡಿತು. ಮತ್ತೆ ಮೊದಲಿನ ಹಾಗೆ ಬಲ, ರೂಪ, ಕಾಂತಿಗಳು ಅವರ ದೇಹದಲ್ಲಿ ತುಂಬಿಕೊಂಡು ಮಲಕ್ಕೊಂಡಿರೋರು ಏಳ್ತಾ ಇದ್ದಾರೋ ಎನ್ನುವ ಹಾಗೆ ಎದ್ದು ಕುಳಿತು ಕಣ್ತೆರೆದರು. ಅವರ ಸಮೀಪಕ್ಕೆ ಹೋದ ಚಂದ್ರಹಾಸ ಮೈ ಮೇಲೆ ಒಂದು ಗಾಯವೂ ಇಲ್ಲ, ಏನು ತಾಯಿಯ ಅನುಗ್ರಹದಿಂದ ಮತ್ತೆ ಮೊದಲಿನಂತೆ ಕಳಕಳಿಸ್ತಾ ಇದ್ದಾರೆ, ನಳನಳಿಸ್ತಾ ಇದ್ದಾರೆ. ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಹಿರಿಯನಾದ ಮಾವನ ಅಡಿಗೆ ನಮಸ್ಕಾರ ಮಾಡಿದ ಚಂದ್ರಹಾಸ ತನ್ನ ವಯಸ್ಸಿನವನೇ ಆದ ಆತ್ಮೀಯ ಸಖನಾದಂತಹ ಮೈದುನ ಮದನನನ್ನು ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡ. ಭೂಬಲಯಕಿದು ಪಸತು ಮರಣ ಮಾದೊಡೆ ಮತ್ತೆ ಜೀವಮ ಭರಿಸಿದ ಬರುಂಟೆ ನಿನ್ನವಳು ಎಂದು ಕೈವಾರಿಸುವ ಅಖಿ ನಿಖಿಳ ಪೌರಜನ ಪರಿಜನಕ್ಕೆ ಚಂದ್ರಹಾಸಂ ಮುದದೊಳು ಕಾವರಾರ್ ಕೊಲ್ವರಾರ್ ಅಡಿವರಾರ್ ಉಳಿವರಾರ್ ಭಾವಿ ಪೋಡೆ ವಿಷ್ಣು ಮಾಯಾಮಯಮಿದೆಂದರಿದು ನೀವೆಲ್ಲರೂ ಕೃಷ್ಣ ಭಜನೆಗೈದಪುದೆಂದು ಸಾರಿದಂ ಬೇಡಿಕೊಳ್ಳುತ್ತೇ. ಅಲ್ಲಿ ನೆರೆದಿರುವಂತಹ ಎಲ್ಲ ಜನಗಳಿಗೂ ಇದು ಆಶ್ಚರ್ಯ ಅನಿಸಿತು. ಸತ್ತವರು ಬದುಕಿರುವವರುಂಟೆ, ಕೈಕಾಲೆಲ್ಲ ತುಂಡಾಗಿರುವಂಥವ್ರ ದೇಹ ಮತ್ತೆ ಮೊದಲಿನಂತೆ ಸೇರಿ ಮೊದಲ ಆಕಾರವನ್ನು ಪಡ್ಕೊಂಡಿರೋದು ಉಂಟೆ. ಇದು ಏನಿದು ಆಶ್ಚರ್ಯ ಅಂತ ಹೇಳಿ ಎಲ್ಲರೂ ಆಶ್ಚರ್ಯವನ್ನು ಪಡುತ್ತಾ, ಇದಕ್ಕೆಲ್ಲ ಕಾರಣ ಚಂದ್ರಹಾಸ ನಿನ್ನ ವ್ಯಕ್ತಿತ್ವ ಅಂತ ಹೇಳಿ ಅವನನ್ನು ಹೊಗಳುತ್ತಾ ಇರಬೇಕಾದ್ರೆ ಚಂದ್ರಹಾಸ ಸಂಕೋಚದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ,
ಕೊಲ್ಲುವವರ್ಯಾರು, ಕಾಯುವವರ್ಯಾರು, ನಾಶವಾಗುವವರ್ಯಾರು, ಉಳಿಯುವವರ್ಯಾರು, ಇವೆಲ್ಲವೂ ಭಗವಂತನಾದ ವಿಷ್ಣುವಿನ ಮಾಯೆಯೇ ಹೊರತು ನನ್ನ ವ್ಯಕ್ತಿತ್ವ ಆಗಲಿ ನನ್ನತನವಾಗಲಿ ಏನಿಲ್ಲ. ನಾವೆಲ್ಲರೂ ಕೃಷ್ಣನ ಭಜನೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಆ ರೀತಿ ಮಾಡಿದರೆ ಅವನು ನಮ್ಮ ಎಲ್ಲ ಕಷ್ಟಗಳಿಂದಲೂ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಬೇಡಿಕೊಂಡ ಎಲ್ಲರನ್ನ ಅದೇ ರೀತಿ ಎಲ್ಲರಿಗೆ ತಿಳಿಸಿದ ಚಂದ್ರಹಾಸ. ಮಡಿಸಿದುತ್ಸವಂ ಬಳಿಕ ಅನಿವರೆಲ್ಲರೂ ಸಮ್ಮಾನದಿಂದ ನಗರ ಪ್ರವೇಶಂಗೈದರು. ಮಳಿಸಿತಿರ್ದಂ ಕುಳೆಂದಕಂ ಪಾರ್ಥಕೆ ಆ ಚಂದನಾವತಿಯೊಳು ಸಮ್ಮತದೊಳಾತನಂ ಕರೆಸಿಕೊಂಡು ಆ ರಾಜ್ಯಂ ಮಹಾವಿಭವದಿ ವರಿಸಿದಂ ಚಂದ್ರಹಾಸಂ. ಮುದಾನ್ವಿತನಾಗಿ ವಿಷಯ ಚಂಪಕ ಮಾಲಿನಿಯರ ಸಂಭೋಗದಿಂದ ಎಲ್ಲರೂ ಮತ್ತೆ ಸಂತೋಷ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಬಹಳ ಇಮ್ಮಡಿಯ ಉತ್ಸವದಿಂದ ವೈಭವದಿಂದ ಅವರು ಎಲ್ಲರೂ ದೇವಸ್ಥಾನದಿಂದ ಹೊರಟು ಮತ್ತೆ ನಗರ ಪ್ರವೇಶವನ್ನು ಮಾಡಿದರು. ನಂತರ ಮಂತ್ರಿಯ ಮೂಲಕ ಎಲ್ಲ ವಿಚಾರಗಳು ಗೊತ್ತಾದಂತಹ ಚಂದ್ರಹಾಸ ತನ್ನ ತಂದೆಯಾದ ಕುಳಿಂದಕನನ್ನು ಆ ಚಂದನಾವತಿಯ ಕಾರಾಗೃಹದಿಂದ ಬಿಡಿಸಿ ಮತ್ತೆ ತನ್ನ ಸಮೀಪಕ್ಕೆ ಕರೆಸಿಕೊಂಡ ತನ್ನ ತಂದೆಯನ್ನು ಹಾಗೂ ತಾಯಿಯಾದಂತಹ ಮೇಧಾವಿನಿಯನ್ನು. ಅವರಿಗೆ ತನ್ನ ವೈಭವವನ್ನು ತೋರಿಸಿದ. ಅವರೆಲ್ಲರೂ ಸಂತೋಷವನ್ನು ಪಡ್ತಾ ಇದ್ದಾರೆ. ಅವರೆಲ್ಲರ ಸಹಿತವಾಗಿ ಮಹಾವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಚಂದ್ರಹಾಸ. ಅದೇ ರೀತಿ ವಿಷಯೇ ಹಾಗೂ ಚಂಪನಕ ಮಾಲಿನಿಯರ ಸಹವಾಸದಲ್ಲಿ ದಾಂಪತ್ಯ ಜೀವನವನ್ನು ಸಹ ಸಂತೋಷದಿಂದ ಅನುಭವಿಸ್ತಾ ಇದ್ದಾನೆ. ನಂದನಂ ಜನಿಸಿದಂ ಬಳಿಕ ವಿಷಯ ಗರ್ಭದಿಂದ ಮಕರಧ್ವಜಾಖ್ಯಂ ಕೂಡೆ ಸೌಭಾಗ್ಯದಿಂದ ಚಂಪಕ ಮಾಲಿನಿಯ ಬಸಿರಳುದಿಸಿದ ಪದ್ಮಾಕ್ಷನಿಂದ ಸೂನು ತಂದೆಗಿಮ್ಮಡಿ ಪರಾಕ್ರಮಿಗಳಾದಲ್ ಧರೆಯೊಳಿಂದು ಹಾಸಂಗೆ ಸಮನಾದ ದೊರೆಯಿಲ್ಲ. ಆದುದಿಂದುವರೆಗೆ ಆತಂಕೆ 300 ಬರಿಸಂ ಇರ್ದಪನೀಗ ವೃದ್ಧನಾಗಿ ಹೀಗೆ ತನ್ನ ಇಬ್ಬರು ಹೆಂಡತಿಯರಾದ ವಿಷಯ ಚಂಪಕ ಮಾಲಿನಿಯರ ಜೊತೆಗೆ ದಾಂಪತ್ಯ ಜೀವನವನ್ನು ಅನುಭವಿಸ್ತಾ ಇರಬೇಕಾದ್ರೆ ವಿಷಯಗೆ ನಂದನ ಎನ್ನುವ ಮಗ ಹುಟ್ಟಿದ್ದಾನೆ. ಅದೇ ರೀತಿ ಚಂಪಕ ಮಾಲಿನಿಗೆ ಪದ್ಮಾಕ್ಷ ಎನ್ನುವ ಮಗ ಹುಟ್ಟಿದ್ದಾನೆ. ಅವರಿಬ್ಬರು ಮಕ್ಕಳು ತಂದೆಗಿಂತಲೂ ಇಮ್ಮಡಿ ಪರಾಕ್ರಮಿಗಳು. ಸುದೀರ್ಘ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಈಗ ತನ್ನ ಮಕ್ಕಳಿಗೆ ಅದನ್ನೆಲ್ಲ ವಹಿಸಿಕೊಟ್ಟು ಹರಿಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ ಚಂದ್ರಹಾಸ. ಅವನಿಗೀಗ 300 ವರ್ಷ. ಅಂತಹ ವೃದ್ಧನಾಗಿ ಹರಿಧ್ಯಾನ ಪರನಾಗಿ ಇದ್ದಾನೆ ಅಂತ ಹೇಳಿ ನಾರದರು ಈ ಕಥೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಬುದ್ಧಿಪೂರ್ವಕವಲ್ಲದಿಹ ಬಾಲಕಂಗೆ ಪರಿಶುದ್ಧ ಸಾಲಗ್ರಾಮ ಶಿಲೆಯ ಸಂಸರ್ಗದಿಂದ ಉದ್ಧತದ ಸಾಮ್ರಾಜ್ಯ ಪದವಿ ಕೈ ಸಾರ್ದುದೆನಲು ಇನ್ನು ಬೇಗೆಂದು ಬಯಸಿ ಶ್ರದ್ಧೆಯಂ ಪ್ರತಿದಿನದೊಳರ್ಚಿಸುವ ನರನು ಆವಸಿದ್ಧಿಯಂ ಪಡೆದಪನೋ ತನಗದರ ಪುಣ್ಯದ ಅಭಿವೃದ್ಧಿಯ ಬಣ್ಣಿಸುವಡರಿದೆಂದು ಫಲಗುಣಂಗೆ ಆ ನಾರದಂ ಪೇಳ್ದನು. ಕೇಳಿದೆಯಾ ಅರ್ಜುನ? ಭಗವಂತನ ನಾಮಸ್ಮರಣೆಯನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಮಾಡಬೇಕು ಅಂತಲೂ ಮಾಡಿಲ್ಲ, ಅಥವಾ ಇಂಥದ್ದು ಬೇಕು ಅಂತಲೂ ಮಾಡಲಿಲ್ಲ. ಹೇಗೆ ಅಂತಂದರೆ ಪ್ರಹ್ಲಾದನ ಹಾಗೋ ಅಥವಾ ಧ್ರುವನ ಹಾಗೋ ಉದ್ದೇಶಪಟ್ಟು ಮಾಡಿಲ್ಲ.
ಬುದ್ಧಿ ಇಲ್ಲದೆ ಮಾಡಿರುವಂತಹ ಬಾಲಕ ಇವನು. ಜೊತೆಗೆ ತನಗೆ ಸಿಕ್ಕಿರುವುದು ಸಾಲಿಗ್ರಾಮ ಶಿಲೆ ಅಂತ ಸಹ ಅವನಿಗೆ ಗೊತ್ತಿಲ್ಲ. ಯಾವುದೋ ಆಟದ ಗೋಲಿ ಅಂತ ತಿಳ್ಕೊಂಡು ಅದನ್ನು ಎಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಾಗದೆ ಬಾಯಲ್ಲಿ ಇಟ್ಕೊಂಡಿರುವಂತಹ ಬಾಲಭಕ್ತಿ, ಮುಗ್ಧ ಭಕ್ತಿಯ ಕಾರಣದಿಂದ, ಅದರ ಸಹವಾಸದಿಂದ ಅವನಿಗೆ ಬದುಕಿನಲ್ಲಿ ಎಲ್ಲವೂ ಸಿಕ್ಕಿದೆ. ಸಾಮ್ರಾಜ್ಯ ಪದವಿಯನ್ನೇ ಪಡೆದಿದ್ದಾನೆ ಅಂತ ಅನ್ನಬೇಕಾದ್ರೆ ತಿಳಿಯದೇ ಮಾಡಿದಂತಹ ಇಂತಹ ಪೂಜೆಗೆ ಸಾಮ್ರಾಜ್ಯ ಪದವಿ ಸಿಕ್ಕಿದೆ, ಅಪಮೃತ್ಯು ನಿವಾರಣೆಯಾಗಿದೆ, ಉತ್ತಮವಾದಂತಹ ಹೆಂಡತಿಯರು ಸಿಕ್ಕಿದ್ದಾರೆ ಅಂತ ಅಂದಮೇಲೆ ಪೂಜೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಯಸಿ ಶ್ರದ್ಧೆ ಭಕ್ತಿಯಿಂದ ಪ್ರತಿದಿನ ಯಾರು ಸಾಲಗ್ರಾಮವನ್ನು ಪೂಜೆಯನ್ನು ಮಾಡ್ತಾರೋ, ಕೃಷ್ಣನ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಎಂತಹ ಸಿದ್ಧಿ ಆಗಬಹುದು, ಅಂತಹದನ್ನು ಅವರು ಯಾವ ಮಟ್ಟವನ್ನು ಮುಟ್ಟಬಹುದು ಎನ್ನುವುದನ್ನು ವರ್ಣಿಸಲಿಕ್ಕೆ ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ಅರ್ಜುನ, ಅರ್ಥವಾಯಿತೆ ಅಂತ ಹೇಳಿ ನಾರದ ವಿಷಯವನ್ನು ಮುಂದುವರಿಸ್ತಾ ಇದ್ದಾನೆ. ಹರಿಯ ಸಾಲಗ್ರಾಮ ಶಿಲೆಯ ಮಹಿಮೆಗಳನ್ನು ಆದರದಿಂದ ವಿಸ್ತರಿಸಿ ಚಂದ್ರಹಾಸನ ಪೂರ್ವ ಚರಿತಮಂ ಪೇಳ್ದು ವಂದನೆಗೊಂಡು ದೇವ ಮುನಿ ಸರಿದನು ಅಂಬರ ಪಥದೊಳು. ವರಭಾಗವತ ಶಿರೋಮಣಿಯ ದರ್ಶನದಿಂದೇ ಪರಮ ವೈಷ್ಣವ ಸಂಗತಿಯನಾಲಿಸಿದೆನೆಂದು ಸುರನಗರದೆರೆಯ ಲಕ್ಷ್ಮೀಪತಿಯ ಮೈದುನಂ ಪರಿತೋಷಮಂ ತಾಳ್ದನು. ಹೀಗೆ ಹರಿಯ ಮಹಿಮೆಯನ್ನು, ಸಾಲಿಗ್ರಾಮ ಶಿಲೆಯ ಮಹಿಮೆಯನ್ನು ಸಾಕಷ್ಟು ವಿಸ್ತಾರವಾಗಿ ಹೇಳಿ ಚಂದ್ರಹಾಸನ ಪೂರ್ವದ ಜೀವನದ ಕಥೆಯನ್ನೆಲ್ಲ ಹೇಳಿ ಅರ್ಜುನನಿಂದ ಗೌರವವನ್ನು ವಂದನೆಯನ್ನು ಸ್ವೀಕರಿಸಿ ದೇವಮುನಿಗಳಾದಂತಹ ನಾರದರು ಆಕಾಶ ಮಾರ್ಗದಲ್ಲಿ ಚಲಿಸಿ ಅಂತರ್ಧಾನರಾದರು. ಅರ್ಜುನ ಅಂದ್ಕೊಳ್ತಾನೆ, ಆಹಾ, ನಾನು ಎಂತಹ ಭಾಗ್ಯಶಾಲಿ, ವರಭಾಗವತ ಶಿರೋಮಣಿಯಾದಂತಹ ನಾರದರ ದರ್ಶನವಾಯಿತು. ಅಂತಹ ಆ ನಾರದರ ಬಾಯಿಂದ ಪರಮ ವೈಷ್ಣವ ಶಿಖಾಮಣಿಯಾದಂತಹ ಚಂದ್ರಹಾಸನ ಕಥೆಯನ್ನು ಕೇಳಿದೆ, ಸಾಕ್ಷಾತ್ ಕೃಷ್ಣ ಭಕ್ತಿಯ ಕಥೆಯನ್ನು ಕೇಳಿದೆ ಅಂತ ಹೇಳಿ ಸಂತೋಷವನ್ನು ಪಟ್ಟ ಅರ್ಜುನ. ಹೀಗೆ ಈ ಭಾಗದಲ್ಲಿ ಭಕ್ತಿ ಮತ್ತು ಮಹಿಮೆಯಿಂದ ಕೂಡಿದ ಚಂದ್ರಹಾಸನ ಕಥೆಯನ್ನು ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇರೋದನ್ನು ಕಾಣ್ತೇವೆ. ಈ ಕಥೆಯಲ್ಲಿ ಹೆಚ್ಚು ಸಹಜವಾಗಿ ಇರುವಂತಹ ಜೀವನಕ್ಕೆ ನಿಕಟ ಸಂಬದ್ಧವಾದ ರೀತಿಯಲ್ಲಿ ಕವಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಸಾಮಾನ್ಯವಾಗಿ ಲಕ್ಷ್ಮೀಶನ ಕೃತಿಗಳಲ್ಲಿ ಬರೀ ಅಲ್ಲಲ್ಲೇ ಕಥೆಗಳು ಬಂದಿದ್ರೆ ಇದರಷ್ಟು ವಿಸ್ತಾರವಾದ ಬಾಲ್ಯದಿಂದ ಹಿಡಿದು ಪೂರ್ತಿ ವಿಸ್ತಾರವಾದ ಕಥೆ ಇನ್ಯಾವುದೂ ಇಲ್ಲ. ಹಾಗಾಗಿಯೇ ಲಕ್ಷ್ಮೀಶನ ಕಥೆಗಳಲ್ಲಿ ಇದನ್ನು ಕಲಶಪ್ರಾಯ ಅಂತ ಕರೆದಿದ್ದಾರೆ. ವೀರ, ಅದ್ಭುತ, ಕರುಣ, ಭಕ್ತಿಯ ರಸ ಬೆರೆಸಿ ಒಂದು ಅತ್ಯದ್ಭುತವಾದ ಕಥೆಯನ್ನು ಕವಿ ತನ್ನ ಶಕ್ತಿಯಿಂದ ಹೇಗೆ ಮಾಡಬಲ್ಲ ಎನ್ನುವುದಕ್ಕೆ, ಮೂಲವನ್ನು ಅನುಕರಣೆಯನ್ನು ಮಾಡಿಯೋ ತನ್ನ ಸ್ವಂತಿಕೆಯನ್ನು ಹೇಗೆ ತೋರಿಸಬಲ್ಲ ಎನ್ನುವುದಕ್ಕೆ ಲಕ್ಷ್ಮೀಶನ ಈ ಚಂದ್ರಹಾಸನ ಕಥೆಯೇ ಸಾಕು. ಇಂತಹ ಕಥೆಯನ್ನು ಕೇಳಿ ಮತ್ತೆ ಮತ್ತೆ ಇವುಗಳನ್ನು ಓದುತ್ತಾ ಕನ್ನಡ ಸಾಹಿತ್ಯದ ಹಿರಿಮೆಯನ್ನು ಜೊತೆಗೆ ವಿಷ್ಣು ಭಕ್ತಿಯ ಮಹಿಮೆಯನ್ನು ಪಡೆದುಕೊಳ್ಳುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BC ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.